Hello everyone, welcome to the online class on materials for engineering pertaining to 20ME11T. This subject is for first semester diploma in mechanical engineering. Myself, Sheshagiri A.T., lecturer in Department of Mechanical Engineering, Government Polytechnic, Chamarajanagar. Today, we are going to discuss the fifth session of first unit, Basics of Engineering Materials. Before moving on to the today's session, let us recap what we have discussed in our previous session. In our previous session, we have discussed different types of metallurgical microscopes. In that, the main two types of microscopes what we have discussed are scanning electron microscope, transmission electron microscope. These microscopes are also called as SEM and TEM. Learning these microscope, moving on to the next topic, that means today's session, the fifth session, specimen preparation procedure for metallographic testing. So today's session mainly concerned with what is meant by metallographic testing or a metallographic specimen preparation. What are the different procedures are there to prepare a specimen? Let us discuss. So, metallography. A metallography is a branch of metallurgical engineering. ಅಂದ್ರೆ ಮೆಟಲೋಗ್ರಫಿ ಅಂತ ಹೇಳುವಂಥದ್ದು ಒಂದು ಮೆಟಲರ್ಜಿಕ್ ಎಂಜಿನಿಯರಿಂಗಿನ ಒಂದು ಅಂಗ ಬ್ರಾಂಚ್. It is the study of microstructure of metals and alloys by means of microscopy. ಅಂದ್ರೆ ಮೆಟಲೋಗ್ರಫಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಮೈಕ್ರೋಸ್ಟ್ರಕ್ಚರ್ಸ್ ಆಫ್ ಎ ಮೆಟಲ್. ಒಂದು ಮೆಟಲ್ ನ ಮೈಕ್ರೋಸ್ಟ್ರಕ್ಚರ್ ನ ಸ್ಟಡಿ ಮಾಡುವಂಥದ್ದನ್ನ ನಾವೇನ್ ಹೇಳ್ತೀವಿ, ಮೆಟಲೋಗ್ರಫಿ ಅಂತ ಹೇಳ್ತೀವಿ. ಯಾವುದನ್ನ ಉಪಯೋಗಿಸ್ಕೊಂಡು ನಾವು ಮೈಕ್ರೋಸ್ಟ್ರಕ್ಚರ್ ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್. ಎ ಮೆಟಲರ್ಜಿಕಲ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಒಂದು ಮೈಕ್ರೋಸ್ಟ್ರಕ್ಚರ್ ಆಫ್ ಮೆಟಲ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ಈ ತರ ಸ್ಟಡಿ ಮಾಡುವಂತಹ ಬ್ರಾಂಚ್ ನ ನಾವೇನ್ ಹೇಳ್ತೀವಿ, ಮೆಟಲೋಗ್ರಫಿ ಅಂತ ಹೇಳ್ತಾರೆ. ವೈ ವಿ ನೀಡ್ ದಿಸ್ ಮೆಟಲೋಗ್ರಫಿ? ವೈ ವಿ ನೀಡ್ ಮೆಟಲೋಗ್ರಫಿ? ದ ಮೆಟಲೋಗ್ರಫಿ ಯಾಕೆ ಬೇಕು ಅಂತ ಹೇಳಿದ್ರೆ ದ ಎವ್ಯಾಲ್ಯೂಯೇಷನ್ ಆಫ್ ಮೆಟಾಲಿಕ್ ಮೆಟೀರಿಯಲ್. ಅಂದ್ರೆ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಡಿಫರೆಂಟ್ ಅಪ್ಲಿಕೇಶನ್ಸ್ ಆರ್ ಡಿಫರೆಂಟ್. ಅಂದ್ರೆ ನಾವು ಮೆಟೀರಿಯಲ್ಸ್ ನ ಒಂದೊಂದು ಅಪ್ಲಿಕೇಶನ್ಗೆ ಬಳಸುವಂಥದ್ದು ಒಂದೊಂದು ತರ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಡಸ್ಟ್ರಿ ಇಸ್ ಡಿಫರೆಂಟ್. The materials used for construction industry is different. The materials used for automobile industry is different. So to study the microstructure of these metals, we need metallography. So another reason why we need metallography, examination of defects in finished or semi-finished products. ಅಂದ್ರೆ ನಾವು ಒಂದು ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡಿ ಫಿನಿಶ್ ಮಾಡಿ ಇಟ್ಟಿರ್ಬೋದು ಅಥವಾ ಒಂದು ಪ್ರಾಡಕ್ಟ್ ಅಂಡರ್ ಪ್ರೋಸೆಸ್ ಅಲ್ಲಿ ಇರ್ಬೋದು. ಟು ಎಕ್ಸಾಮಿನ್ ದಟ್ ಅಂದ್ರೆ ಅದನ್ನ ನಾವು ಅನಲೈಸ್ ಮಾಡಬೇಕು, ಎಕ್ಸಾಮಿನ್ ಮಾಡಬೇಕು. ಆವಾಗ್ಲೂ ನಮಗೆ ಏನ್ ಮಾಡ್ಬೇಕಾಗತ್ತೆ, ಮೆಟಲೋಗ್ರಫಿ ಬೇಕಾಗತ್ತೆ. ಯಾಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ ವೈಲ್ ಪ್ರಿಪೇರಿಂಗ್ ಎ ಪ್ರಾಡಕ್ಟ್ ಆರ್ ಆಫ್ಟರ್ ಫಿನಿಶಿಂಗ್ ಎ ಪ್ರಾಡಕ್ಟ್ ವಿ ನೀಡ್ ಟು ಎಕ್ಸಾಮಿನ್ ಅಥವಾ ಎವ್ಯಾಲ್ಯೂಯೇಟ್ ಮಾಡಬೇಕು. ಅದ್ರಾಗ ಏನಾದ್ರು ಡಿಫೆಕ್ಟ್ಸ್ ಇದೆಯಾ, ಫ್ಲಾಸ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. For that purpose, we need metallography. Then the third one, important one, studying the
parts that have failed during service. ಅಂದ್ರೆ ಏನು ಒಂದು ಪಾರ್ಟ್ ಇದೆ, ಆ ಪಾರ್ಟು ಅಥವಾ ಒಂದು ಪ್ರಾಡಕ್ಟು ಇನ್ ಅಪ್ಲಿಕೇಶನ್ ಇಟ್ ಮೇ ಫೇಲ್. ಅಂದ್ರೆ ಅದೇನಾಗ್ಬೋದು, ಯೂಸ್ ಮಾಡಬೇಕಾದ್ರೆ ಅದೇನಾಗ್ಬೋದು, ಬ್ರೇಕ್ ಡೌನ್ ಆಗ್ಬೋದು. ಟು ಅನಲೈಸ್ ದಟ್ ಪಾರ್ಟ್ ಅಥವಾ ಪ್ರಾಡಕ್ಟ್, ವೈ ಇಟ್ ಬ್ರೇಕ್ಸ್, ವೈ ಇಟ್ ಫೇಲ್ಸ್ ಇನ್ ಸರ್ವಿಸ್, ಅದನ್ನ ಅನಲೈಸ್ ಮಾಡಬೇಕಾದ್ರೆ ನಮಗೆ ಮೆಟಲೋಗ್ರಾಫಿ ಬೇಕು. ಸೊ ದೀಸ್ ಆರ್ ದ ಸಮ್ ರೀಸನ್ಸ್ ವೈ ವಿ ನೀಡ್ ಮೆಟಲೋಗ್ರಾಫಿ. ಸೊ ಮೆಟಲೋಗ್ರಾಫಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಎ ಸ್ಪೆಸಿಮನ್. ವಿ ಕಾಲ್ ಇಟ್ ಆಸ್ ಎ ಮೆಟಲೋಗ್ರಾಫಿಕ್ ಸ್ಪೆಸಿಮನ್. ಅಂದ್ರೆ ಒಂದು ಸ್ಪೆಸಿಮನ್ ನಮಗೆ ಅದು ಸ್ಟಡಿ ಮಾಡಕ್ಕೆ ನಮಗೆ ಬೇಕಾಗುತ್ತೆ. ಒಂದು ಮೆಟಲೋಗ್ರಾಫಿಕ್ ಸ್ಪೆಸಿಮನ್ ಯಾವ ತರ ಇರಬೇಕು? ಇಟ್ ಶುಡ್ ರೆಪ್ರೆಸೆಂಟೇಟಿವ್ ಎ ಸ್ಯಾಂಪಲ್. ಅಂದ್ರೆ ಅದು ಸ್ಯಾಂಪಲ್ ತರ ಇರಬೇಕು, ಅದು ನೋಡಕ್ಕೆ ಒಂದು ಐಡಿಯಲ್ ಆಗಿರ್ಬೇಕು. ಎರಡನೇದು ಸೆಕ್ಷನ್ಡ್, ಗ್ರೌಂಡ್ ಅಂಡ್ ಪಾಲಿಶ್ಡ್. ಅದು ನಮಗೆ ಸೆಕ್ಷನ್ಡ್ ಆಗಿರ್ಬೇಕು, ಗ್ರೌಂಡೆಡ್ ಆಗಿರ್ಬೇಕು, ಪಾಲಿಶ್ಡ್ ಆಗಿರ್ಬೇಕು. ಅಂದ್ರೆ ಈ ಎಲ್ಲಾ ಫೀಚರ್ಸ್ ಅದರಲ್ಲಿ ನಮಗೆ ಅಪ್ಲಿಕೇಬಲ್ ಆಗಿರ್ಬೇಕು. ನೆಕ್ಸ್ಟ್, ಡಿಸ್ಟರ್ಬ್ಡ್ ಅಂಡ್ ಫ್ಲಾಡ್ ಸರ್ಫೇಸ್. ಆ ಒಂದು ಏನು ಸ್ಪೆಸಿಮನ್ ಇದೆ, ಮೆಟಲೋಗ್ರಾಫಿಕ್ ಸ್ಪೆಸಿಮನ್ ಇದೆ, ಅದರಲ್ಲಿ ಡಿಸ್ಟರ್ಬ್ಡ್ ಅಂಡ್ ಫ್ಲಾಡ್ ಸರ್ಫೇಸಸ್ ಇರಬಾರ್ದು. ಯಾವುದೇ ಕ್ರಾಕ್ಸ್ ಅಥವಾ ಫಾರ್ಮೇಶನ್ಸ್ ಇರಬಾರ್ದು ಅದ್ರ ಮೇಲೆ. ಆಮೇಲೆ ಎಡ್ಜಿಂಗ್, ಅಲೋ ದ ಟ್ರೂ ಮೈಕ್ರೋಸ್ಟ್ರಕ್ಚರ್ ಟು ರಿವೀಲ್ಡ್ ಬೈ ಎಡ್ಜಿಂಗ್. ಅಂದ್ರೆ ನಾವು ಎಡ್ಜಿಂಗ್ ಪ್ರೋಸೆಸ್ ಮಾಡಬೇಕಾದ್ರೆ ಅದರ ಟ್ರೂ ಸ್ಟ್ರಕ್ಚರ್ ಅನ್ನು ಅದೇನ್ ಮಾಡಬೇಕು, ರಿವೀಲ್ ಆಗ್ಬೇಕು. ಅದು ಆ ಮೈಕ್ರೋಸ್ಟ್ರಕ್ಚರ್ ರಿವೀಲ್ ಆಗ್ಬೇಕು ಕಟ್ ಸೆಕ್ಷನ್ ಅಲ್ಲಿ. ದೆನ್ ಫ್ರೀ ಫ್ರಮ್ ಪಾಲಿಶಿಂಗ್, ಸ್ಕ್ರಾಚಸ್ ಅಂಡ್ ಪಿಟ್ಸ್. ಅಂದ್ರೆ ಆ ಒಂದು ಸರ್ಫೇಸ್ ಯಾವುದೇ ತರನಾದ ಸ್ಕ್ರಾಚಸ್ ಮತ್ತೆ ಪಿಟ್ಸ್ ಅದರಲ್ಲಿ ಇರಬಾರ್ದು. ಆಫ್ಟರ್ ಆಲ್ ದೀಸ್ ಫೀಚರ್ಸ್ ಅಂಡ್ factors, the metallographic specimen we are going to put it in a optical microscope or metallurgical microscope. These are the some factors. ಅಂದ್ರೆ ಒಂದು ಇದು ಈ ಒಂದು ಫ್ಯಾಕ್ಟರ್ಸ್ ಗಳಿದಾವಲ್ಲ, ಇವೆಲ್ಲ ನಮಗೆ ಮೆಟಲೋಗ್ರಾಫಿಕ್ ಸ್ಪೆಸಿಮನ್ ಅಲ್ಲಿ ಬೇಕಾಗುತ್ತೆ. ಸೊ ಟು ಗೆಟ್ ದೀಸ್ ಫ್ಯಾಕ್ಟರ್ಸ್, ಅಂದ್ರೆ ಈ ಎಲ್ಲ ಫ್ಯಾಕ್ಟರ್ಸ್ ಅನ್ನ ನಾವು ಒಂದು ಮೆಟಲೋಗ್ರಾಫಿಕ್ ಸ್ಪೆಸಿಮನ್ ಅಲ್ಲಿ ಪಡಿಬೇಕು ಅಂತ ಹೇಳಿದ್ರೆ we need to do some operations on a specimen, that is metallographic specimen. What are the different operations? The different operations used are sectioning, mounting, grinding, polishing and etching. These are the 5 major operations we are going to perform on a metallographic specimen while preparing. Let us discuss one by one. First one, sectioning. What is meant by sectioning? Sectioning is separating a piece of metal to study in a microstructure. ಅಂದ್ರೆ ನಾವು ಯಾವುದೇ ಒಂದು ಇನ್ಗಾರ್ಡ್ಸ್ ಇರ್ಬೋದು ಅಥವಾ ಒಂದು ಬಾರ್ ಇರ್ಬೋದು, ಅದರಲ್ಲಿ ನಮಗೆ ಒಂದು ಪೀಸ್ ಅನ್ನ ಕಟ್ ಮಾಡಿ ತೆಗೆಯುವಂತದನ್ನ ನಾವೇನ್ ಹೇಳ್ತೀವಿ, ಸೆಕ್ಷನಿಂಗ್ ಅಂತ ಹೇಳ್ತೀವಿ. ಟು ಕಟ್ ದಟ್ ಪಾರ್ಟ್ ಅಂದ್ರೆ ಸೆಕ್ಷನ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಡೂ ಟೂ ಆಪರೇಟಿಂಗ್ ಮೆಥಡ್ಸ್. ಅಂದ್ರೆ ಎರಡು ಟೈಪ್ ಆಫ್ ಕಟಿಂಗ್ ಮೆಥಡ್ಸ್ ಅನ್ನು ನಾವೇನ್ ಮಾಡ್ಬೋದು, ಅದರಲ್ಲಿ ಅಪ್ಲೈ ಮಾಡ್ಬೋದು. ಯಾವುದು ಅದು ಟೂ ಮೆಥಡ್ಸ್? ಅಬ್ರೆಸಿವ್ ಕಟಿಂಗ್ ಯೂಸ್ ಮಾಡ್ಬೋದು ಅಥವಾ ಡೈಮಂಡ್ ವೇಫರ್ ಕಟಿಂಗ್ ಅನ್ನು ನಾವು ಯೂಸ್ ಮಾಡ್ಬೋದು. ಸೊ ದೀಸ್ ಟೂ ಕಟಿಂಗ್ ಮೆಥಡ್ಸ್ ಡಿಪೆಂಡ್ಸ್ ಆನ್ ದ ಹಾರ್ಡ್ನೆಸ್ ಆಫ್ ದಿ ಮೆಟಲ್. ಇಫ್ ದ ಮೆಟಲ್ ಈಸ್ ಲಿಟ್ಲ್ ಬಿಟ್ ಸಾಫ್ಟರ್, ಅಂದ್ರೆ ಒಂದು ಸಾಫ್ಟ್ ಆಗಿರ್ಬೋದು ಅಂತ ಹೇಳಿದ್ರೆ ಅದನ್ನ ನಾವು ಅಬ್ರೆಸಿವ್ ಕಟಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. Suppose if the metal is brittle, hard, then we are going to use diamond wafer cutting. While cutting the specimen, we need to take care of formation of hot and cold working. ಅಂದ್ರೆ ನಾವು ಒಂದು ಮೆಟಲ್ ಅನ್ನ ಕಟ್ ಮಾಡಬೇಕಾದ್ರೆ ಬಿಕಾಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಟೂಲ್ ಅಂಡ್ ಮೆಟಲ್, ಮೆಟಲ್ ಮತ್ತೆ ಟೂಲ್ ಮಧ್ಯ ಫ್ರಿಕ್ಷನ್ ಇಂದ ಹೀಟ್ ಫಾರ್ಮೇಶನ್ ಆಗುತ್ತೆ. ದಿಸ್ ಹೀಟ್ ಫಾರ್ಮ್ಸ್ ಹಾಟ್ ಅಂಡ್ ಕೋಲ್ಡ್ ವರ್ಕಿಂಗ್ ಇನ್ ದ ಸ್ಪೆಸಿಮನ್. ಆ ಒಂದು ಸ್ಪೆಸಿಮನ್ ಅಲ್ಲಿ
ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಿಗೆ ಅದು ಆಗಕ್ಕೆ ಕಾರಣ ಆಗತ್ತೆ ಆ ಒಂದು ಹೀಟ್ ಫಾರ್ಮೇಶನ್. ಟು ಅವಾಯ್ಡ್ ದಿಸ್ ಟು ಅವಾಯ್ಡ್ ದಿಸ್ ವಿ ನೀಡ್ ಆಂಪಲ್ ಆಫ್ ಕೂಲೆಂಟ್, ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕೂಲೆಂಟ್ ಅನ್ನು ನಾವು ಸಪ್ಲೈ ಮಾಡಬೇಕಾಗತ್ತೆ ವೈಲ್ ಸೆಕ್ಷನಿಂಗ್ ದ ಸ್ಪೆಸಿಮನ್. ಈ ಒಂದು ಸೆಕ್ಷನಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡಬೇಕು? ಆಫ್ಟರ್ ಡೂಯಿಂಗ್ ಸೆಕ್ಷನಿಂಗ್, ದ ನೆಕ್ಸ್ಟ್ ಸ್ಟೆಪ್ ಈಸ್ mounting. So why we need mounting? So after sectioning, there may be a chances of irregular shapes or projections or some intricate shapes. To examine these, we need some mounting. ಅಂದ್ರೆ ನಾವು ಯಾವುದೇ ಒಂದು ಇರ್ರೆಗ್ಯುಲರ್ ಶೇಪ್ಸ್ ಇರ್ಬೋದು, ಇಂಟ್ರಿಕೇಟ್ ಶೇಪ್ಸ್ ಇರ್ಬೋದು, ಸಮ್ ಸ್ಮಾಲ್ ಪ್ರೊಜೆಕ್ಷನ್ಸ್ ಗಳಿರ್ಬೋದು, ಅದನ್ನ ನಾವು ಎಕ್ಸಾಮಿನ್ ಮಾಡಬೇಕು ಅಂದ್ರೆ we need some mounting. Without mounting ಏನಾಗ್ಬೋದು ಅದು? So those edges or intricate shapes may fail to expose in microscope. ಮೈಕ್ರೋಸ್ಕೋಪ್ ಅಲ್ಲಿ ಅದು ಎಕ್ಸ್ಪೋಸ್ ಆಗ್ಲೇ ಇರಬಹುದಂತ, ಎಕ್ಸ್ಪೋಸ್ ಆಗ್ಲೇ ಇರಬಹುದು. ಅದು ಅದನ್ನ ಎಕ್ಸ್ಪೋಸ್ ಮಾಡಬೇಕು ಅಂದ್ರೆ ವಿ ನೀಡ್ ಸಮ್ ಮೌಂಟಿಂಗ್ ಟು ಪ್ಲೇಸ್ ದಟ್ ಸ್ಪೆಸಿಮನ್ ಪ್ರಾಪರ್ಲಿ ಇನ್ ಎ ಮೈಕ್ರೋಸ್ಕೋಪ್. ಆ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನಾವೇನ್ ಮಾಡ್ಬೋದು, ಅದನ್ನ ಕರೆಕ್ಟ್ ಆಗಿ ಪೊಸಿಷನ್ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ಬೋದು, ಮೌಂಟಿಂಗ್ಸ್ ಅನ್ನ ಅಟ್ಯಾಚ್ ಮಾಡ್ಬೋದು. ಮೌಂಟಿಂಗ್ಸ್ ಅನ್ನ ನಾವೇನ್ ಮಾಡ್ಬೋದು, ಆ ಸ್ಪೆಸಿಮನ್ ಜೊತೆ ಇಡ್ಬೋದು. ಸೊ ಅದರ ಜೊತೆ ವೈ ವಿ ನೀಡ್ ಅದರ್ ಬೆನಿಫಿಟ್, ವೈ ವಿ ನೀಡ್ ಮೌಂಟಿಂಗ್ ಈಸ್ ಟು ಐಡೆಂಟಿಫೈ ದ ಸ್ಯಾಂಪಲ್. ಸ್ಯಾಂಪಲ್ ಅನ್ನ ನಾವು ಐಡೆಂಟಿಫೈ ಮಾಡಕ್ಕೆ ಅದರ ನೇಮ್ ಇರ್ಬೋದು, ಅಲಾಯ್ ನಂಬರ್ ಇರ್ಬೋದು, ಅಥವಾ ಲ್ಯಾಬೊರೇಟರಿ ಕೋಡ್ ಇರ್ಬೋದು. ಟು ಐಡೆಂಟಿಫೈ ದೀಸ್ ಫ್ಯಾಕ್ಟರ್ಸ್ ವಿ ಆಲ್ಸೋ ನೀಡ್ ಮೌಂಟಿಂಗ್. ಹೌ ದೇ ಆರ್ ಗೋಯಿಂಗ್ ಟು ಡೂ ಮೌಂಟಿಂಗ್? ಮೌಂಟಿಂಗ್ ಅನ್ನ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಫ್ಟರ್ ಟೇಕಿಂಗ್ ಸ್ಪೆಸಿಮನ್ಸ್ ಫ್ರಮ್ ಸೆಕ್ಷನಿಂಗ್ ಪ್ರೋಸೆಸ್, ದೇ ಆರ್ ಗೋಯಿಂಗ್ ಟು ಪುಟ್ ದಟ್ ಇಂಟು ಎ ರೆಸಿನ್ ಮಿಕ್ಸ್ಚರ್ ಅಲ್ಲಿ ಇಟ್ಬಿಟ್ಟು ಅದನ್ನ ಮೌಲ್ಡ್ ಮಾಡ್ತಾರೆ. ಮೌಲ್ಡ್ ಮಾಡಿದ್ಮೇಲೆ ಏನಾಗುತ್ತೆ, ಸೊ ದಟ್ ರೆಸಿನ್ ಮಿಕ್ಸ್ಚರ್ ಮೌಲ್ಡ್ಸ್ ಇಂಟು ಸ್ಪೆಸಿಮನ್ ಮೌಲ್ಡ್ ಎರಡು ಒಟ್ಟಾಗಿ ಇಟ್ ಮೇಕ್ಸ್ ಎ ಸಮ್ ಒನ್ ಪಾರ್ಟ್ ಆಗಿ ಅದೇನಾಗುತ್ತೆ, ಆಕ್ಟ್ ಆಗುತ್ತೆ. ದಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದ ಪ್ರೋಸೆಸ್. ಸೊ after doing mounting, we are going to do grinding operation. ಸೊ ಗ್ರೈಂಡಿಂಗ್ ಆಪರೇಷನ್ಸ್ ಅನ್ನು ನಾವು ಮಾಡಬೇಕಾಗತ್ತೆ ಮೌಂಟಿಂಗ್ ಆದ್ಮೇಲೆ. ಯಾಕೆ ಗ್ರೈಂಡಿಂಗ್ ಆಪರೇಷನ್ಸ್ ಅನ್ನ ಮಾಡಬೇಕು? ಟು ರೆಡ್ಯೂಸ್ ಮೆಕ್ಯಾನಿಕಲ್ ಡ್ಯಾಮೇಜಸ್ ಟೂಲ್ ಮಾರ್ಕ್ಸ್ ಕಾಸ್ಡ್ ಬೈ ಸೆಕ್ಷನಿಂಗ್ ಆಪರೇಷನ್ಸ್. ಅಂದ್ರೆ ಏನು ಒಂದು ಮೆಕ್ಯಾನಿಕಲ್ ಫಾರ್ಮೇಶನ್ಸ್ ಅಂದ್ರೆ ಡ್ಯಾಮೇಜಸ್ ಗಳಾಗಿರುತ್ತೆ ಒಂದು ಪಾರ್ಟ್ ಮೇಲೆ, ಆ ಸ್ಪೆಸಿಮನ್ ಮೇಲೆ ಸ್ಕ್ರಾಚಸ್ ಇರ್ಬೋದು, ಅಥವಾ ಫ್ಲಾಸ್ ಇರ್ಬೋದು, ಅಥವಾ ಕ್ರ್ಯಾಕ್ಸ್ ಇರ್ಬೋದು, ಅಥವಾ ಕಟ್ಟಿಂಗ್ ಇಂಪ್ರೆಷನ್ಸ್ ಇರ್ಬೋದು, ಟೂಲ್ ಇಂಪ್ರೆಷನ್ಸ್ ಇರ್ಬೋದು, ಟೂಲ್ ಮಾರ್ಕ್ಸ್ ಇರ್ಬೋದು. ಇವೆಲ್ಲ ಏನಾಗಿರುತ್ತೆ, ಸೆಕ್ಷನಿಂಗ್ ಮಾಡಬೇಕಾದ್ರೆ ಫಾರ್ಮ್ ಆಗಿರುತ್ತೆ. ಟು ರಿಮೂವ್ ದೀಸ್ marks or flaws, we are going to do grinding operations. How we are going to do grinding operations? It may be a dry grinding or wet grinding. Wet grinding ಆರು ಇರ್ಬೋದು, ಅಥವಾ ಡ್ರೈ ಗ್ರೈಂಡಿಂಗ್ ಆರು ಇರ್ಬೋದು. ಅದರ್ ಪರ್ಪಸ್ ಯಾಕೆ ನಾವು ಗ್ರೈಂಡಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಟು ಒಬ್ಟೈನ್ ಸರ್ಫೇಸ್ ಫ್ರೀ ಫ್ರಮ್ ಸ್ಕ್ರಾಚಸ್, ಸ್ಟೈನ್ಸ್ ಅಂಡ್ ಇಂಪರ್ಫೆಕ್ಷನ್ಸ್. ಅಂದ್ರೆ ಒಂದು ಸರ್ಫೇಸ್ ಅನ್ನ ಫ್ರೀ ಫ್ರಮ್ ಸ್ಕ್ರಾಚಸ್, ಸ್ಟೈನ್ಸ್ ಅಂಡ್ ಇಂಪರ್ಫೆಕ್ಷನ್ಸ್. ಈ ಒಂದು ಸರ್ಫೇಸ್ ಏನಿರುತ್ತೆ, ನಾವು ಸ್ಪೆಸಿಮನ್ ಸರ್ಫೇಸ್, ಇಟ್ ಶುಡ್ ಫ್ರೀ ಫ್ರಮ್ ಸ್ಕ್ರಾಚಸ್, ಸ್ಟೈನ್ಸ್ ಅಂಡ್ ಇಂಪರ್ಫೆಕ್ಷನ್ಸ್. ಕಲೆಗಳಿರಬಾರದು, ಗೆರೆಗಳಿರಬಾರದು, ಇಂಪರ್ಫೆಕ್ಷನ್ಸ್ ಇರೆಗ್ಯುಲರ್ ಸರ್ಫೇಸಸ್ ಇರಬಾರದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗ್ರೈಂಡಿಂಗ್ ಆಪರೇಷನ್ಸ್ ಅನ್ನ ಮಾಡ್ತೀವಿ. ಸೊ ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಗ್ರೈಂಡಿಂಗ್ ಆಪರೇಷನ್ಸ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್? ಫಸ್ಟ್ ಒನ್ ಈಸ್ ಕೋರ್ಸ್ ಗ್ರೈಂಡಿಂಗ್. ಕೋರ್ಸ್ ಗ್ರೈಂಡಿಂಗ್ ಅಂದ್ರೆ this is the starting type of grinding. Here the amount of metal removed is more. ಅಂದ್ರೆ ಇಲ್ಲಿ ಗ್ರಿಟ್ ಸೈಜ್ ಜಾಸ್ತಿ ಇರುತ್ತೆ, ದೊಡ್ಡ ಗ್ರಿಟ್ ಸೈಜ್ ಯೂಸ್ ಮಾಡ್ತೀವಿ ಗ್ರಿಟ್ಸ್ ನ. ಸೊ ಹಾಗಾಗಿ ಏನಾಗುತ್ತೆ, ಅಮೌಂಟ್ ಆಫ್ ಮೆಟಲ್ ರಿಮೂವಲ್ is high. Then after coarse grinding, we are going to put the specimen into a fine grinding. Here
ಅಮೌಂಟ್ ಆಫ್ ಮೆಟಲ್ ರಿಮೂವ್ಡ್ ಇಸ್ ವೆರಿ ಸ್ಮಾಲ್. ಸ್ಮಾಲ್ ಅಮೌಂಟ್ ಆಫ್ ಮೆಟಲ್ ಇಲ್ಲಿ ಏನಾಗುತ್ತೆ, ರಿಮೂವ್ ಆಗುತ್ತೆ. ಇಲ್ಲಿ ಗ್ರಿಡ್ ಸೈಜ್ ಯೂಸ್ ಮಾಡುವಂಥದ್ದು ನಾವು 180 to 600 ಮೆಶ್. ಅಂದ್ರೆ ಒಂದು ಮೆಶ್ ಅಲ್ಲಿ 180 ರಿಂದ 600 ಗ್ರಿಡ್ಸ್ ಇರುವಂತಹದ್ದು ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಇದರಲ್ಲಿ, ಈ ಒಂದು ಫಿನಿಶಿಂಗ್ ಫೈನ್ ಗ್ರೈಂಡಿಂಗ್ ಆಪರೇಷನ್ಸ್ ಅಲ್ಲಿ. ಸೇಮ್ ವೇ ಆಸ್ ಸೆಕ್ಷನಿಂಗ್. ಸೆಕ್ಷನಿಂಗ್ ಅಲ್ಲಿ ನಾವು ಯಾವ ತರ ನಾವು ಮಾಡ್ತೀವಿ, ಅದೇ ತರ ಗ್ರೈಂಡಿಂಗ್ ಅಲ್ಲೂ ಏನಾಗುತ್ತೆ, ಬಿಕಾಸ್ ಆಫ್ ಫ್ರಿಕ್ಷನ್ ಹೀಟ್ ಮೇ ಜನರೇಟ್. ಟು ಅವಾಯ್ಡ್ ದಿಸ್ heat, you have to sufficiently supply lubricating and cooling fluid. Lubricating ಅಥವಾ ಕೂಲಿಂಗ್ ಫ್ಲೂಯಿಡ್ ನಾವೇನ್ ಮಾಡಬೇಕಾಗುತ್ತೆ, ಸಪ್ಲೈ ಮಾಡಬೇಕಾಗುತ್ತೆ. This supplied cooling or lubricating fluid helps to remove the waste material. ಅಂದ್ರೆ it not only removes heat formation, also removes waste materials from the surface. Then after polishing operations, after grinding operation, we are going to do the polishing operation. Polishing operations means it's a small and finite removal of material. ಅಂದ್ರೆ ಇಲ್ಲಿ very small particles of materials are removed from the surface to make flat, scratch free and mirror like appearance. To make surface to be flat, scratch free, mirror like appearance. Mirror like appearance ಬರೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸರ್ಫೇಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಯಾಕೆ ಸರ್ಫೇಸ್ ಪಾಲಿಶಿಂಗ್ ಮಾಡ್ತೀವಿ ಇನ್ನೂ ಹೇಳ್ಬೇಕು ಅಂತ ಹೇಳಿದ್ರೆ, ಸೆಕ್ಷನಿಂಗು ಗ್ರೈಂಡಿಂಗ್ ಮಾಡಬೇಕಾದ್ರೆ ಸರ್ಫೇಸಸ್ ಡ್ಯಾಮೇಜಸ್ ಆಗಿರುತ್ತೆ ಬಿಕಾಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಅಪ್ ಟು ಸಮ್ ಡೆಪ್ತ್ ವರೆಗೆ ಅದನ್ನ ನಾವೇನ್ ಮಾಡಬೇಕು, ಗ್ರೈಂಡಿಂಗ್ ಮಾಡಿ ತೆಗಿತೀವಿ. ಗ್ರೈಂಡಿಂಗ್ ಮಾಡಿ ತೆಗೆದ್ಮೇಲೆ ಆಫ್ಟರ್ ದ್ಯಾಟ್ ವಿ ನೀಡ್ ಟು ಡೂ ಪಾಲಿಶಿಂಗ್. ಪಾಲಿಶಿಂಗ್ ಅಂದ್ರೆ ಫ್ಲಾಟ್, ಸ್ಕ್ರಾಚ್ ಫ್ರೀ ಅಂಡ್ ಮಿರರ್ ಲೈಕ್ ಸರ್ಫೇಸ್ ಪ್ರಿಪರೇಷನ್. ಇಂಥ ಒಂದು ಸರ್ಫೇಸ್ ನಮಗೆ ಎಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಇಟ್ ಗಿವ್ಸ್ ಅನ್ ಅಕ್ಯುರೇಟ್ ಮೆಟಲೋಗ್ರಾಫಿಕ್ ಇಂಟರ್ಪ್ರಿಟೇಷನ್. ಇಂಥ ಒಂದು ಮಿರರ್ ಲೈಕ್ ಸರ್ಫೇಸ್ ನಮಗೆ ಅಕ್ಯುರೇಟ್ ರಿಸಲ್ಟ್ಸ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. So how we are going to do this polishing operations means, we are going to put the specimen into a mechanical polishing abrasives. ಅಂದ್ರೆ ಒಂದು ಮೆಕ್ಯಾನಿಕಲ್ ಪಾಲಿಶಿಂಗ್ ಅಬ್ರೆಸಿವ್ ಇರುತ್ತೆ, ಪಾರ್ಟ್ಸ್ ಗಳಿರ್ತವೆ, ಅಂದ್ರೆ ಕಾಳುಗಳಿರ್ತವೆ, ಅದಕ್ಕೆ ನಾವೇನ್ ಮಾಡ್ತೀವಿ, ದಿಸ್ ಸ್ಪೆಸಿಮನ್ ಅನ್ನ ನಾವು ಹಾಕ್ತಿವಿ. ದ ಅಬ್ರೆಸಿವ್, ಮೇನ್ಲಿ ದ ಅಬ್ರೆಸಿವ್ ಮೆಟೀರಿಯಲ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್, Al2O3. The aluminum oxide slurry irutte, something like a concrete mixture. We are going to put that specimen into that mixture slurry, so that very small amount of material is removed from the specimen surface, so that it makes surface to be mirror like. After that, the specimen is suspended in a water solution and covered with cloth ಎಲೆಕ್ಟ್ರಿಕಲಿ ಪವರ್ಡ್ ವೀಲ್. ಅಂದರೆ ನಾವೇನ್ ಮಾಡ್ತೀವಿ, ಅದನ್ನ ಅಬ್ರೆಸಿವ್ ಮುಖಾಂತರ ಸ್ಲರಿಲಿ ಫಿನಿಶ್ ಮಾಡಿದ್ಮೇಲೆ ವಾಟರ್ ಅಲ್ಲಿ ಸೊಲ್ಯೂಷನ್, ಸಸ್ಪೆಂಡೆಡ್ ವಾಟರ್ ಅಲ್ಲಿ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀವಿ ಅಥವಾ ಹಿಡಿತೀವಿ. ಅದರ ಜೊತೆ ಕ್ಲಾತ್ ಕವರ್ ಅಥವಾ ಎಲೆಕ್ಟ್ರಿಕಲಿ ಪವರ್ಡ್ ವೀಲ್ ಏನ್ ಕ್ಲಾತ್ ಕವರ್ ಇರುತ್ತೆ ಅದಕ್ಕೂ ನಾವೇನ್ ಮಾಡ್ತೀವಿ, ಅದನ್ನ ಎಕ್ಸ್ಪೋಸ್ ಮಾಡ್ತೀವಿ. ಸೊ ದಟ್ ದ ಸರ್ಫೇಸ್ ಬಿಕಮ್ ಫ್ಲಾಟ್, ಸ್ಕ್ರಾಚ್ ಫ್ರೀ ಅಂಡ್ ಮಿರರ್ ಲೈಕ್ appearance. After polishing operations, we are going to do etching operations. Etching operations. ನಾವು ಯಾಕೆ etching operation ಅನ್ನು ಮಾಡಬೇಕು? What is meant by etching? A finely polished specimen in microscope can reveal only inclusions and cracks and physical imperfections. ಅಂದ್ರೆ ಒಂದು ಪಾಲಿಶ್ಡ್ ಸರ್ಫೇಸ್, ಫೈನ್ಲಿ ಪಾಲಿಶ್ಡ್ ಸರ್ಫೇಸ್ ಮೈಕ್ರೋಸ್ಕೋಪ್ ಅಲ್ಲಿ ನಮಗೆ ಜಸ್ಟ್ ಇನ್ಕ್ಲೂಷನ್ಸ್ ಮತ್ತೆ ಕ್ರಾಕ್ಸ್ ಅನ್ನ ತೋರಿಸಬಹುದು ಅಥವಾ ಫಿಸಿಕಲ್ ಇಂಪರ್ಫೆಕ್ಷನ್ ನ ತೋರಿಸಬಹುದು. ಆದ್ರೆ ಇಟ್ ಕೆನಾಟ್ ರಿವೀಲ್ ಸ್ಟ್ರಕ್ಚರ್ ಆಫ್ ದ ಫೈಬರ್ಸ್. ಏನು ಫೈಬರ್ಸ್ ಸ್ಟ್ರಕ್ಚರ್ ಇರುತ್ತೆ, ಫಾರ್ಮೇಶನ್ ಇರುತ್ತೆ, ಅದನ್ನ ಅದು ರಿವೀಲ್ ಮಾಡಕ್ಕೆ ಸಾಧ್ಯ ಇಲ್ಲ ಪಾಲಿಶ್ಡ್ ಸರ್ಫೇಸ್. ಟು ರಿವೀಲ್ ದೋಸ್
structured fibers structure, we need to do etching operations. ಅದಕ್ಕೆ ನಾವೇನ್ ಮಾಡಬೇಕು, ಎಡ್ಚಿಂಗ್ ಆಪರೇಷನ್ಸ್ ಅನ್ನ ನಾವೇನ್ ಮಾಡಬೇಕಾಗತ್ತೆ. ಸೊ ಇನ್ ಎಡ್ಚಿಂಗ್ ಆಪರೇಷನ್ ಯಾವ ತರ ಮಾಡ್ತೀವಿ, ನಾವು ಯಾಕೆ ಮಾಡಬೇಕು ಅಂದ್ರೆ ಇನ್ ಅನದರ್ ರೀಸನ್, ಅದರ್ ರೀಸನ್ ಈಸ್ ಇಟ್ ವಿಲ್ ನಾಟ್ ರಿವೀಲ್ ಮೈಕ್ರೋಸ್ಟ್ರಕ್ಚರಲ್ ಫೀಚರ್ಸ್. ಅಂದ್ರೆ ಪಾಲಿಶಿಂಗು ನಮಗೆ ಮೈಕ್ರೋಸ್ಟ್ರಕ್ಚರಲ್ ಫೀಚರ್ಸ್ ಅನ್ನೋದೇನ್ ಮಾಡುತ್ತೆ, ರಿವೀಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಟು ರಿವೀಲ್ ದೀಸ್ the etching operations we are going to perform. ನಾವು etching operation ಅನ್ನು ಯಾವ ತರ ಮಾಡ್ತೀವಿ, we are going to immerse the specimen into a suitable etchant ಅಥವಾ swabbing it with a suitable etchant. ಅಂದ್ರೆ etchant ಅಂತ ಹೇಳಿದ್ರೆ ಇಟ್ಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಅಥವಾ ಕೆಮಿಕಲ್ ಲಿಕ್ವಿಡ್. we are going to immerse the specimen, metallographic specimen into that chemical liquid ಅಥವಾ ಎಡ್ಚಂಟ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಸ್ಪೆಸಿಮನ್ ಅನ್ನ ಮುಳುಗಿಸ್ತೀವಿ ಅದರಲ್ಲಿ. ಸೊ this etchant forms a corrodes microstructural surface on the specimen. ಅಂದ್ರೆ ಈ ಒಂದು ಎಡ್ಚಂಟ್ ಏನಿರುತ್ತೆ, ಬಿಕಾಸ್ ಆಫ್ ದಿಸ್ ರಿಯಾಕ್ಷನ್ ಆಫ್ ದಿಸ್ ಕೆಮಿಕಲ್ ಲಿಕ್ವಿಡ್, it forms a corroded surface on the ಸ್ಪೆಸಿಮನ್. ಆ ಒಂದು ಏನು ಮಿರರ್ ಫಿನಿಶ್ ಸರ್ಫೇಸ್ ಇರುತ್ತೆ ಅದ್ರ ಮೇಲೆ ಒಂದು ಕೊರೋಡೆಡ್ ಫೀಚರ್ಸ್ ಏನ್ ಮಾಡುತ್ತೆ, ಅದು ಫಾರ್ಮ್ ಮಾಡುತ್ತೆ. ಸೊ ಡ್ಯೂರಿಂಗ್ ಎಡ್ಚಿಂಗ್ ಯಾಕೆ ಅದು ಕೊರೋಡೆಡ್ ಫಾರ್ಮ್ ಮಾಡುತ್ತೆ, ಆ ಎಡ್ಚಿಂಗ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ದ ಮಿರರ್ ಫಿನಿಶ್ಡ್ ಸರ್ಫೇಸ್ ಲೂಸಸ್ ಇಟ್ಸ್ ಬ್ರೈಟ್ನೆಸ್. ಅಂದ್ರೆ ಆ ಒಂದು ಮಿರರ್ ಸರ್ಫೇಸ್ ಏನಿರುತ್ತೆ ಅದರ ಬ್ರೈಟ್ನೆಸ್ ಅನ್ನು ಅದು ಕಳ್ಕೊಳ್ಳುತ್ತೆ, ಇಂಡಿಕೇಟಿಂಗ್ ದಟ್ ಎಡ್ಚಿಂಗ್ ಈಸ್ ಟೇಕಿಂಗ್ ಪ್ಲೇಸ್. ಅಂದ್ರೆ ಆ ಒಂದು ಸರ್ಫೇಸ್ ಮೇಲೆ ಎಡ್ಚಿಂಗ್ ಫಾರ್ಮೇಶನ್ ಆಗಿದೆ ಅಂತ ಏನಾಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ಆಫ್ಟರ್ ಇಮ್ಮರ್ಸಿಂಗ್ ಇಂಟು ಎಡ್ಚೆಂಟ್, ಟೇಕನ್ ಔಟ್ ಸ್ಪೆಸಿಮನ್ ಫ್ರಮ್ ದ ಎಡ್ಚೆಂಟ್, ವಿ ಹ್ಯಾವ್ ಟು ರಿನ್ಸ್ ವಿತ್ ರನ್ನಿಂಗ್ ವಾಟರ್. ಅದನ್ನ ನಾವೇನ್ ಮಾಡ್ತೀವಿ, ಸ್ಪೆಸಿಮನ್ ಅನ್ನ ರನ್ನಿಂಗ್ ವಾಟರ್ಗೆ ಹಿಡಿತೀವಿ, ಡೈರೆಕ್ಟ್ ರನ್ನಿಂಗ್ ವಾಟರ್ಗೆ ಹಿಡಿತೀವಿ. ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ರಿನ್ಸ್ ವಿತ್ ಆಲ್ಕೋಹಾಲ್. ಅಂದ್ರೆ ಏನ್ ಮಾಡ್ತೀವಿ, ನಾವು ಅದನ್ನ ಆಲ್ಕೋಹಾಲ್ ಏನ್ ಮಾಡ್ತೀವಿ, ಅದನ್ನ ಹಿಡಿತೀವಿ. ಆಫ್ಟರ್ ರಿಮೂವಿಂಗ್ ಫ್ರಮ್ ಎಡ್ಚೆಂಟ್, ವಿ ಆರ್ ಗೋಯಿಂಗ್ ಟು ರಿನ್ಸ್ ವಿತ್ ರನ್ನಿಂಗ್ ವಾಟರ್ ಅಂಡ್ ಆಲ್ಕೋಹಾಲ್. ಒನ್ಸ್ ದ ಎಡ್ಚಿಂಗ್ ಈಸ್ ಓವರ್, ದೆನ್ ವಿ ಆರ್ ಗೋಯಿಂಗ್ ಟು ಪುಟ್ ದ ಸ್ಪೆಸಿಮನ್ ಇಂಟು ಎ ಡ್ರೈಯರ್, ಹ್ಯಾಂಡ್ ಡ್ರೈಯರ್. ಅಂದ್ರೆ ಒಂದು ಹ್ಯಾಂಡ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ಸ್ಪೆಸಿಮನ್ ಅನ್ನ ಹಿಡಿತೀವಿ. ಅಲ್ಲಿ ಹಾಟ್ ಏರ್ ಇಟ್ ವಿಲ್ ಫ್ಲೋಸ್ ಓವರ್ ದ specimen and makes into a dry surface specimen. Now that etched specimen ಅಥವಾ ಏನು ಸ್ಪೆಸಿಮನ್ ಇದೆ, ಮೈಕ್ರೋಸ್ಕೋಪಿಕ್ ಸ್ಪೆಸಿಮನ್ ಇದೆ, ಅದು ನಮಗೆ ರೆಡಿ ಆಗುತ್ತೆ. Now we can use that specimen in our testing. ಅಂದ್ರೆ ನಾವೇನು ಆ ಸ್ಪೆಸಿಮನ್ ಇದೆ ಅದನ್ನ ನಾವೇನ್ ಮಾಡ್ಬೋದು, ಈಗ ಮೈಕ್ರೋಸ್ಕೋಪ್ ಅಲ್ಲಿ ಇಡಬಹುದು ಫಾರ್ ರಿವೀಲಿಂಗ್ ಇಟ್ಸ್ ಮೈಕ್ರೋ ಸ್ಟ್ರಕ್ಚರ್. ಯಾವ ತರ ನಾವು ಇಡಬೇಕಾಗತ್ತೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕೀಪ್ ದ ಸರ್ಫೇಸ್ ಆಫ್ ದಿ ಸ್ಪೆಸಿಮನ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಏನ್ ವೀವಿಂಗ್ ಇರುತ್ತೆ ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ನಾವು ಅದಕ್ಕೆ ಇಡಬೇಕಾಗುತ್ತೆ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್ ಯೂಸ್ಡ್ ಹಿಯರ್? ವಿ ಕ್ಯಾನ್ ಯೂಸ್ ಡಿಜಿಟಲ್ ಮೈಕ್ರೋಸ್ಕೋಪ್ಸ್ ಅಥವಾ ಸ್ಟೀರಿಯೋ ಮೈಕ್ರೋಸ್ಕೋಪ್ ಅಥವಾ ಮೆಟಲರ್ಜಿಕಲ್ ಮೈಕ್ರೋಸ್ಕೋಪ್. ಬೆಟರ್ ಒನ್ ಈಸ್ ಮೆಟಲರ್ಜಿಕಲ್ ಮೈಕ್ರೋಸ್ಕೋಪ್, ಬಿಕಾಸ್ ಇನ್ ಮೆಟಲರ್ಜಿಕಲ್ ಮೈಕ್ರೋಸ್ಕೋಪ್ ಮ್ಯಾಗ್ನಿಫಿಕೇಶನ್ ಏನ್ ಮಾಡ್ಬೋದು ಅದು ನಮ್ಗೆ ಜಾಸ್ತಿ ಸಿಗುತ್ತೆ, ಅಮೌಂಟ್ 10x to 100x ವರೆಗೆ ನಮ್ಗೆ ಸಿಗುತ್ತೆ. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ steps we can perform in a metallographic specimen preparations. So let's move on to the MCQs questions. So far we have discussed the metallographic specimen preparations. Let us recall what we have discussed, taking to a MCQ questions. First question: etching refers to the removal of materials from. Options are
the soft surface, the hard surface, the sticky surface, and the wafer surface. Here, the answer is hard surface. The answer is hard surface. Second one, deposition is a complementary process to etching. Options are true or false. Yes or no. This question tells yes or no or true or false. Deposition is a complementary process to etching. Yes, it is true. Deposition makes a complementary formation of corrosions on the specimen surface. This means it is a true. Answer is true for this question. Then moving on to third question. In case of coarse grinding, abrasive sizes ranging from 60 to 150, 180 to 600, both 60, 150, 180, 600, or neither 60 or 180. The answer is here it's a coarse grinding. The grid size is 180 to 600. The grid size used for abrasive grinding is coarse grinding is 180 to 600. Then moving on to the next question. Polishing operation is to remove the options are the structural features, to remove small pieces, remove damages caused by sectioning and grinding, to remove the scratches during sectioning. As we have discussed, polishing operation is to remove the damages caused by sectioning and grinding. The third option. Answer for this question is third option. Removing the damages caused by sectioning and grinding. Then the fifth one. Dash type of microscope is used for detailed examination of microstructure of a specimen. Options are optical microscope, metallurgical microscope, scanning electron microscope. Answer for this question is metallurgical microscope. For detailed examination of microstructure, a metallurgical microscope is used. So, coming to the end of this session, let us revise what we have discussed. While making specimen preparation, for metallographic testing, we are going to perform 5 different operations for that specimen. Different operations are sectioning, mounting, grinding, polishing, and etching. In the coming session, we are going to discuss properties of metals, namely physical, mechanical, and thermal properties. Thank you.